ನಿಜವಾಗ್ಲೂ ಜಪಾನ್ 2050ರಲ್ಲಿ ಜೀವಿಸ್ತಾ ಇದೆಯಾ? ಏಕೆಂದರೆ ಇಡೀ ಪ್ರಪಂಚದಲ್ಲಿ ವಾಹನಗಳಿಗಾಗಿ ಟ್ರಾಫಿಕ್ ಲೈಟ್ ಇರುತ್ತದೆ, ಆದರೆ ಜಪಾನ್ ಅಲ್ಲಿ ವಾಹನಗಳಿಗಿಂತ ಹೆಚ್ಚು ಮನುಷ್ಯರೇ ರೋಡ್ ಅನ್ನು ಕ್ರಾಸ್ ಮಾಡ್ತಾರೆ. ಭಾರತ ಮತ್ತು ಅಮೆರಿಕದಲ್ಲಿ ಇನ್ನೂ ಕೂಡ ಬುಲೆಟ್ ಟ್ರೈನ್ ಶುರುವಾಗಲಿಲ್ಲ, ಆದರೆ ಜಪಾನ್ ಅಲ್ಲಿ ಈ ಬುಲೆಟ್ ಟ್ರೈನ್ 60 ವರ್ಷಗಳ ಹಿಂದೆಯೇ ಚಲಿಸುತ್ತಿತ್ತು. ಅಷ್ಟಕ್ಕೂ ಜಪಾನ್ ಎಲ್ಲ ದೇಶಗಳಿಗಿಂತ ಎಷ್ಟೋ ಮುಂದಿರುವುದು ಹೇಗೆ? ಫ್ರೆಂಡ್ಸ್, ಜಪಾನ್ ಅಲ್ಲಿ ಕಾರ್ ಪಾರ್ಕ್ ಮಾಡೋದಕ್ಕೆ ಒಂದು ಅಂತಹ ಟೆಕ್ನಿಕ್ ಅನ್ನು ಯೂಸ್ ಮಾಡ್ತಾರೆ. ಅಂದರೆ ಇದರಿಂದ ಕಾರನ್ನು ಒಂದರ ಮೇಲೆ ಒಂದರಂತೆ ಇಡಲಾಗುತ್ತದೆ. ಇದರಿಂದ ಕಡಿಮೆ ಜಾಗದಲ್ಲಿ ಹೆಚ್ಚು ಕಾರನ್ನು ಪಾರ್ಕ್ ಮಾಡಬಹುದು. ನಮ್ಮ ದೇಶದಲ್ಲಿ ಟ್ರೈನ್ಗಳು 100 ಕಿಲೋಮೀಟರ್ ಸ್ಪೀಡ್ ಹಿಡಿದಂಗೆನೆ ಪೂರ್ತಿ ಟ್ರೈನ್ ಅಳುಗಾಡಲು ಪ್ರಾರಂಭಿಸುತ್ತದೆ. ಅದೇ ಜಪಾನ್ ಟ್ರೈನ್ 300 ಕಿಲೋಮೀಟರ್ ಸ್ಪೀಡ್ ಅಲ್ಲೂ ಕೂಡ ನೀವು ಒಂದು ಕಾಯಿನ್ ಅನ್ನು ನಿಲ್ಲಿಸಿದರೆ ಅದು ಬೀಳದೆ ಹಾಗೆ ನಿಂತಿರುತ್ತದೆ. ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನದಿಯನ್ನು ಸ್ವಚ್ಛ ಮಾಡುವುದನ್ನು ನೋಡಿರ್ತೀರಿ. ಅದೇ ಜಪಾನ್ ನ ಚರಂಡಿಗಳು ಕೂಡ ಅಷ್ಟೊಂದು ಕ್ಲೀನ್ ಆಗಿರುತ್ತೆ. ಅಂದರೆ ಇದರಲ್ಲಿ ನಾವು ಅಕ್ವೇರಿಯಂ ಅಲ್ಲಿ ಇಡುವಂತಹ ಮೀನನ್ನು ಇಟ್ಟಿರ್ತಾರೆ. ವಿಡಿಯೋ ಇಷ್ಟವಾದರೆ ಪೇಜ್ ಅನ್ನು ಖಂಡಿತ ಫಾಲೋ ಮಾಡಿ.